ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒನ್ ಮಂತ್ ಬ್ಯಾಕ್ ಓಕೆನಾ, 1 ಮಂತ್ ಬ್ಯಾಕು ನಾನು ಈ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ 300 ಪೋಸ್ಟ್ ಕಾಲ್ ಆಗಿದ್ದಾವೆ ಅಂತೇಳಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಓಕೆನಾ. ಅದರಲ್ಲಿ ಭಾಳಷ್ಟು ಜನ ನನಗೆ ಮೆಸೇಜ್ನ ಮಾಡಿದ್ರಿ. ಸೊ ಇದರ ಸಿಲೆಬಸ್ನ ತಿಳಿಸಿ, ಯಾವ ಥರ ಇರುತ್ತೆ, ಇದರ ಪ್ಯಾಟರ್ನ್ ಎಲ್ಲ ತಿಳಿಸಿ ಅಂತ ನೀವು ಕೇಳಿದ್ರಿ. ಸೊ ಅದಕ್ಕಂತೇಳಿ ನಾನು ಇವತ್ತು ಇದರ ಕಂಪ್ಲೀಟಾಗಿ ಏನೇನಿದೆ ಇದರಲ್ಲಿ ಅಂಥೇಳಿ ನಾನು ನಿಮಗೆಲ್ಲನೂ ತಿಳಿಸ್ತಾ ಬರ್ತೀನಿ. ಲಾಸ್ಟ್ ಪ್ರೀವಿಯಸ್ ಯಾವಾಗ ಕರೆದಿದ್ರು ಓಕೆನಾ, ಯಾವ ಬೇಸ್ ಮೇಲೆ ಕರೆದಿದ್ರು, ಆಮೇಲೆ ಎಷ್ಟು ಮಾರ್ಕ್ಸಿಗೆ ಕರೆದಿದ್ರು, ಆಮೇಲೆ ಇವಾಗ ಎಷ್ಟು ಮಾರ್ಕ್ಸ್ ಇದೆ, ಆಮೇಲೆ ಅದರ ಎಕ್ಸಾಮ್ ಯಾವ ಥರ ಇರುತ್ತೆ, ಪ್ರತಿಯೊಂದೂ ನಾನು ನಿಮಗೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಓಕೆನಾ. ಯಾವುದ್ರ ಬಗ್ಗೆಪ್ಪ ಅಂದಮೇಲೆ ಕಂಪ್ಲೀಟಾಗಿ ಯಾವುದ್ರ ಬಗ್ಗೆಪ್ಪ ಅಂದಮೇಲೆ ಇದು ಬರೀ ಹೆಲ್ತ್ ಇನ್ಸ್ಪೆಕ್ಟರ್ ಸಿಲೆಬಸ್ ಅಷ್ಟೇ ಓಕೆನಾ. ಇದು ಮತ್ತು ಬೇರೆ ಯಾವುದಕ್ಕೂ ಈ ಮೆಡಿಕಲ್ ಆಫೀಸರ್ಸ್ಗೆ ಬರೋದಿಲ್ಲ, ಸ್ಪೆಷಲಿಸ್ಟಿಗೆ ಬರೋದಿಲ್ಲ, ಆಮೇಲೆ ANMಸ್ಗೂ ಬರೋದಿಲ್ಲ. ಇದು ಓನ್ಲಿ ರಿಲೇಟೆಡ್ ಟು ಹೆಲ್ತ್ ಇನ್ಸ್ಪೆಕ್ಟರ್ದವ್ರಿಗೆ ಓಕೆನಾ. ಓಕೆ, ಇದರ ಸಿಲೆಬಸ್ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ ಓಕೆನಾ. ಓಕೆ, ಫಸ್ಟ್ ಬಂದುಬಿಟ್ಟು ನಮ್ಮದು ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸಿಗೆ ಇದು ಯೂಸ್ ಆಗಲಿ ಅಂತೇಳಿ ಮಾಡ್ತಿರೋಂಥ ಒಂದು ಲೇಟೆಸ್ಟ್ ವಿಡಿಯೋ. ಟೋಟಲ್ ಪೋಸ್ಟ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆನಾ. ಆಲ್ರೆಡಿ ಗೊತ್ತಿರುವಂಥದ್ದೇ ಎಷ್ಟು ಪೋಸ್ಟ್ ಅಂದಮೇಲೆ 300 ಪೋಸ್ಟ್ ಕಾಲ್ ಆಗಿರುವಂಥದ್ದು. ಎಕ್ಸಾಮ್ ಕಂಡಕ್ಟೆಡ್ ಅಥಾರಿಟಿ ಯಾವ ಎಕ್ಸಾಮನ್ನು ಈ ಒಂದು DHSC ಈ ಒಂದು 300 ಪೋಸ್ಟ್ನ ಯಾರು ಇದನ್ನು ಕಂಡಕ್ಟ್ನ ಮಾಡ್ತಾರೆ, ಎಕ್ಸಾಮನ್ನು ಯಾರು ಕಂಡಕ್ಟ್ನ ಮಾಡ್ತಾರೆ ಅಂಥೇಳಿ ಓಕೆನಾ. ಯಾರು ಕಂಡಕ್ಟ್ನ ಮಾಡ್ಬೋದು, ಐದರ್ KPSC ಇಲ್ಲಪ್ಪ ಅಂದಮೇಲೆ KE. ಸೊ ನೀವು ನನಗೇನಾದರೂ ಕೇಳ್ತೀರ ಅಂತಂದಮೇಲೆ ಯಾವುದು ಬೆಟರ್ ಸರ್ ಅಂತ ನೀವೇನಾದರೂ ಕೇಳಿದರೆ ನಾನು 100% ನಾನು KEಗೆ ನಾನು ಅಗ್ರಿ ಆಗುವಂಥದ್ದು. ಯಾಕಪ್ಪ ಅಂದಮೇಲೆ ಇಲ್ಲಿ ಒಂದು ಸ್ವಲ್ಪ ಮಾಲ ಪ್ರಾಕ್ಟೀಸ್ ಆಯಿತು, ಕರಪ್ಷನ್ ಆಯಿತು, ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ KPSCಯಲ್ಲಿ ಆ ಥರ ಅಲ್ಲರಿ, ಹಗರಣ ಅಂತ ನಾವೇನು ಕರಿತೀವಲ್ಲ, ಇವು ಸಿಕ್ಕಾಪಟ್ಟೆ 100% KPSCಯಲ್ಲಿ ಹಗರಣ ಇರುವಂಥದ್ದು ಓಕೆನಾ. ಸಿಲೆಬಸ್ ಕೇಳ್ತಾ ಬರ್ತಿದ್ರು ಓಕೆನಾ. ಸಿಲೆಬಸ್ಸು 2 ಥರ ಬರ್ತಾವೆ ಓಕೆನಾ. ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ 2 ಥರ ಎಕ್ಸಾಮನ್ನ ಕಂಡಕ್ಟ್ನ ಮಾಡ್ತಾರೆ. ಲಾಸ್ಟ್ ಇಯರ್ ಆಯಿತು, ಇಲ್ಲಪ್ಪ ಎವ್ರಿ ಇಯರ್ ಏನಾದರೂ ಒಂದು ಕನ್ಫರ್ಮ್ ಏನಾದರೂ ಆಗಿದೆಪ್ಪ ಅಂದಮೇಲೆ ಅವರು ಚೂಸ್ ಮಾಡೋದೇ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತೇಳಿ ಓಕೆನಾ. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಿಲೆಬಸ್ನ ನಮ್ಮದು DHICಗೆ ಯಾವ ಥರ ಕರೀತಾರಪ್ಪ ಅಂತಂದರೆ, ಒಂದು ಕಂಪಲ್ಸರಿ ಕನ್ನಡ ಒಂದು ಸಬ್ಜೆಕ್ಟ್ಸ್ ಬರೀಬೇಕು, ಅದ್ರ ಜೊತೆ ಯಾವುದು GK ಸಬ್ಜೆಕ್ಟ್ಸ್ ಬರೀಬೇಕು. ಈ ಒಂದು ಕಂಪಲ್ಸರಿ ಕನ್ನಡಗೆ 100 ಮಾರ್ಕ್ಸ್ ಇರುತ್ತೆ ಓಕೆನಾ. ಆಮೇಲೆ GKಗೆ ಮತ್ತು 100 ಮಾರ್ಕ್ಸ್ ಇರುತ್ತೆ. ಇವು 200ಗೆ ನೀವು ಎಷ್ಟು ಮಾರ್ಕ್ಸ್ ತೊಗೋತೀರೋ ಅದರ ಬೇಸ್ ಮೇಲೆ ನಿಮಗೆ ಇಲ್ಲೇ ಜಾಬ್ ಆಗುವ ಚಾನ್ಸ್ ಇರುವಂಥದ್ದು. ಇದು ಫಸ್ಟ್ ಸಿಲೆಬಸ್ಸು ಓಕೆನಾ. ಸಿಲೆಬಸ್ಸಲ್ಲಿ 2 ಥರ ಬರ್ತಾವೆ. ಒಂದು ಕಂಪಲ್ಸರಿ ಕನ್ನಡ, ಆಮೇಲೆ ಜನರಲ್ ನಾಲೆಜ್ ಅಂತೇಳಿ ಇದು ಒಂದು ಪ್ಯಾಟರ್ನ್ ಆದರೆ, ಇನ್ನೊಂದು ಸೆಕೆಂಡ್ ಪ್ಯಾಟರ್ನ್ ಯಾವ ಥರ ಇರುತ್ತಪ್ಪ ಅಂದಮೇಲೆ ಇನ್ನೊಂದು ಓಕೆನಾ, ಇನ್ನೊಂದು ಸ್ಪೆಸಿಫಿಕ್ ಇರುತ್ತೆ, ಆಮೇಲೆ GK ಇರುತ್ತೆ ಓಕೆನಾ. ಒಂದು ಕಂಪಲ್ಸರಿ ಕನ್ನಡ ಫಸ್ಟ್ ಪಾರ್ಟ್ ಓಕೆನಾ, ಫಸ್ಟ್ ಪ್ಯಾಟರ್ನ್ ಅಂತ ಏನಾದರೂ ಕರೀತಿದ್ರೆ ಓಕೆನಾ, ಇದು ಪ್ಯಾಟರ್ನ್ ಅಂತ ಅನ್ಕೋರಿ. ಇದು ಪ್ಯಾಟರ್ನ್ ಕಂಪಲ್ಸರಿ ಕನ್ನಡ, ಆಮೇಲೆ GK ಒಳಗೊಂಡು ಒಂದು ಎಕ್ಸಾಮ್ನ ಕಂಡಕ್ಟ್ನ ಮಾಡೋದು. ಇನ್ನೊಂದು ಸೆಕೆಂಡ್ ಪ್ಯಾಟರ್ನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇರ್ತವೆ, ಆಮೇಲೆ ಪ್ಲಸ್ ಅದರೊಳಗಡೆ GK ಕೂಡ ಇನ್ವಾಲ್ವ್ನ ಮಾಡಿರ್ತಾರೆ. ಇವೆರಡು ಪಾರ್ಟ್ನ ಸೇರಿ ಒಂದು ಟೈಪನ್ನ ಸಿಲೆಬಸ್ನ ರೆಡಿನ ಮಾಡಿ ಅವರೇ ಮಾಡ್ತಾರಪ್ಪ ಅಂದಮೇಲೆ ಎಕ್ಸಾಮನ್ನು ಕಂಡಕ್ಟ್ನ ಮಾಡ್ತಾ ಬರೋದು. ಕಂಪಲ್ಸರಿ ಕನ್ನಡ ಒಳಗಡೆ ಏನಿರುತ್ತೆ, GK ಒಳಗಡೆ ಏನಿರುತ್ತೆ, ಸ್ಪೆಸಿಫಿಕ್ ಒಳಗಡೆ ಏನಿರುತ್ತೆ ಅಂತೇಳಿ ನಾನು ಇವತ್ತು ಎಲ್ಲ ಡೀಟೇಲಾಗಿ ನಾನು ತಿಳಿಸ್ತಾ ಬರ್ತೀನಿ ಓಕೆನಾ. ಓಕೆ, ಕಂಪಲ್ಸರಿ ಕನ್ನಡ ಒಳಗಡೆ ಕನ್ನಡ ಒಳಗಡೆ ಕಡ್ಡಾಯ ಕನ್ನಡ ರೀ. ಒಂದು ಕರ್ನಾಟಕ ಒಳಗಡೆ ನೀವು ಗೌರ್ಮೆಂಟ್ ಜಾಬ್ನ ತೊಗೋಬೇಕು ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಒಂದು ಸತ ಆದರೂ ಈ ಒಂದು ಕಂಪಲ್ಸರಿ ಕನ್ನಡನ, ಈ ಒಂದು ಸಬ್ಜೆಕ್ಟ್ನ ಕಂಪಲ್ಸರಿ ಪಾಸ್ ಆಗಲೇಬೇಕು. ಅಂದರೆ ಮಾತ್ರ ನೆಕ್ಸ್ಟ್ ನೀವು ಯಾವುದಾದ್ರೂ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀಲಿಕ್ಕೆ ನೀವು ಎಲಿಜಿಬಲ್ ಬರುವಂಥದ್ದು. ಇದರೊಳಗಡೆ ಮೇಜರ್ ಟಾಪಿಕ್ಸ್ ಬರೋದು ಯಾವುದು, ಗ್ರಾಮರು, ಆಮೇಲೆ ಲೆಟರ್ಸ್, ಆಮೇಲೆ ಪ್ಯಾಸೇಜಸ್, ಆಮೇಲೆ ಮುಂತಾದವು ಬೇರೆ ಎಲ್ಲ ಡಿಫ್ರೆಂಟ್ಸ್ ಎಲ್ಲನೂ ಬರ್ತಾರೆ ಓಕೆನಾ. ಇದು ಕಂಪಲ್ಸರಿ ಕನ್ನಡ. ನೆಕ್ಸ್ಟ್ GK ರೀ ಓಕೆನಾ. GK ನಿಮ್ಗೆ ಗೊತ್ತಿರುತ್ತೆ, ಜನರಲ್ ನಾಲೆಜ್ ಅಂತ ಹೇಳ್ತಾರೆ. ಆ ಜನರಲ್ ನಾಲೆಜ್ ಒಳಗಡೆ ಮತ್ತೆ ಏನೇನು ಇರುತ್ತೆ ಓಕೆನಾ. ಜನರಲ್ ನಾಲೆಜ್ ಒಳಗೆ ಹಿಸ್ಟ್ರಿ ಕೇಳ್ತಾರೆ,
ಮೆಂಟಲ್ ಅಬಿಲಿಟಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಸೈನ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಆಮೇಲೆ ಎಕ್ಸೆಟ್ರಾ ಇರುತ್ತೆ. ಓಕೆನಾ, ಇನ್ನು ಡಿಫ್ರೆಂಟ್ ಟೈಪ್ಸ್ ಟಾಪಿಕ್ಸ್ ಎಲ್ಲನೂ ಇನ್ವಾಲ್ವ್ನ ಮಾಡಿರ್ತಾರೆ. ಇದು 100 ಮಾರ್ಕ್ಸ್. ಓಕೆನಾ, ಇದು 100 ಮಾರ್ಕ್ಸು ಜಿ ಕೆಗೆ. ಇದು ಫಸ್ಟ್ ಪಾರ್ಟ್ ಆಯಿತು. ಓಕೆ ರೀ, ಫಸ್ಟ್ ಪ್ಯಾಟರ್ನ್ ಆಯಿತು. ನೆಕ್ಸ್ಟ್ ಒಂದು ಅದನ್ನಾದರೂ ಕಂಡಕ್ಟ್ನ ಮಾಡ್ತಾರೆ. ಇಲ್ಲಪ್ಪ ಅಂದರೆ ಸ್ಪೆಸಿಫಿಕ್ ನಿಮಗೆ ಏನಾದರೂ ಕೇಳಿದರೆ ಸರ್ ಯಾವುದು ಬೆಟರ್ ಸರ್ ಟಾಪಿಕ್ಸ್ ಅಂತ ನೀವೇನಾದರೂ ನನಗೆ ಕೇಳಿದರೆ, ನಾನು ಈ ಸೆಕೆಂಡ್ ಪಾರ್ಟ್ ಏನಿದೆಯಲ್ಲ, ಈ ಒಂದು ಸೆಕೆಂಡ್ ಪಾರ್ಟ್ನೇ ನಾನು ಚೂಸ್ನ ಮಾಡೋದ್ರಿ. ಯಾವುದಪ್ಪ ಸ್ಪೆಸಿಫಿಕ್ಕಲ್ಲಿ ಏನಿರುತ್ತಪ್ಪ ಅಂದಮೇಲೆ 70 ಮಾರ್ಕ್ಸು ನಮ್ಮದು ಕೆ ಪಾರ್ಕ್ ಬುಕ್ಕಿಂದ ಕ್ವಶನ್ಸ್ನ ಕೇಳ್ತಾರೆ. ಓಕೆನಾ, ಕೆ ಪಾರ್ಕಿಂದ 70 ಮಾರ್ಕ್ಸ್ ನಮ್ಮ ಕೆ ಪಾರ್ಕಿಂದ ಕೇಳ್ತಾರೆ. ಅದರೊಳಗಡೆ ಮೇಜರ್ ಟಾಪಿಕ್ಸನ್ನೇ ಚೂಸ್ನ ಮಾಡೋದವ್ರು. ಓಕೆನಾ, ಯಾವ್ಯಾವ ಮೇಜರ್ ಟಾಪಿಕ್ಸಪ್ಪ ಅಂತಂದರೆ ಅವರು ಒಂದು ಕಮ್ಯುನಿಕೇಬಲ್ ಡಿಸೀಸ್, ನಾನ್ ಕಮ್ಯುನಿಕೇಬಲ್, ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್, ನ್ಯೂಟ್ರಿಷನ್, ಎನ್ವಿರಾನ್ಮೆಂಟಲ್ ಹೆಲ್ತ್, ಸ್ಟ್ಯಾಟಿಸ್ಟಿಕ್ಸ್ನ ಅಂದರೆ ಅದರೊಳಗಡೆ ಬರ್ತು ಡೆತ್ ರೇಟು ಎಷ್ಟಿದ್ದಾವೆ ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ. ಸೊ ಇವೆಲ್ಲನೂ ಇನ್ವಾಲ್ವ್ ಆಗಿ ಬರುವಂತಹ ಯಾವುದು ಸಬ್ಜೆಕ್ಟ್ ನಮ್ಮದು ಸ್ಪೆಸಿಫಿಕ್. ಇದು 70 ಮಾರ್ಕ್ಸು ಪ್ಲಸ್ ಆಮೇಲೆ ಯಾವುದು ಈ ಒಂದು ಜಿ ಕೆ ಅಂತ ಏನು ಬರುತ್ತಲ್ಲ, ಇದು 30 ಮಾರ್ಕ್ಸ್ಗೆ ಅವ್ರು ಏನು ಮಾಡ್ತಾರಪ್ಪ ಅಂದಮೇಲೆ ಕಂಡಕ್ಟ್ನ ಮಾಡಿ ಓವರಾಲ್ ಆಗಿ 100 ಮಾರ್ಕ್ಸ್ನ ಎಕ್ಸಾಮ್ನ ಕಂಡಕ್ಟ್ನ ಮಾಡ್ತಾ ಬರುವಂಥದ್ದು. ಜಿ ಕೆ ಅಂದರೆ ಸೇಮ್ ಇನ್ನು. ಓಕೆ, ಡಾಕ್ಯುಮೆಂಟ್ಸ್ ಏನು ಬೇಕು ಇನ್ ಕೇಸ್ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದ್ರು, ಇಲ್ಲಪ್ಪ ಅಂದಮೇಲೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕು, ಎರಡು ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ. ಓಕೆನಾ, ಒಂದು SSLC ಸ್ಟೂಡೆಂಟ್ಸು, ಆಮೇಲೆ ಇನ್ನೊಂದು PUC ಬೇಸ್ ಮೇಲೆ ಬಂದಿರುವಂಥ ಸ್ಟೂಡೆಂಟ್ಸು. ಓಕೆನಾ, ಎಲ್ಲರಿಗೂ ಸೇಮ್ ರೀ, ಬಟ್ ಇಲ್ಲಿ ಒಂದೆರಡು ಡಾಕ್ಯುಮೆಂಟ್ಸ್ ಅಷ್ಟೇ ವೇರಿಯೇಷನ್ಸ್ ಆಗ್ತವೆ. ಓಕೆನಾ, SSLC ಬೇಕು. SSLC ಮೇಲೆ ನೀವೇನ ಪಾಸ್ ಆಗಿದ್ದರೆ ಡಿಪ್ಲೊಮಾ ಆಲ್ ಮಾರ್ಕ್ಸ್ ಕಾರ್ಡ್, ಕಾರ್ ಅಂತ ಆಗಿದೆ, ಅದು ಡಿಪ್ಲೊಮಾ ಆಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಕಾನ್ವೊಕೇಶನ್ ಅಂತಾದರೂ ಕರೀತಾರೆ, ಇಲ್ಲಪ್ಪ ಅಂದಮೇಲೆ ಯಾವುದು ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತಾದರೂ ಕರೀತಾರೆ ಇದು. ಓಕೆನಾ, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್. ಓಕೆನಾ, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ. ಇವು ನಿಮ್ಮ ಕಡೆ ಕಂಪಲ್ಸರಿ ಇರಲೇಬೇಕಾದ ಡಾಕ್ಯುಮೆಂಟ್ಸ್ಗಳು. ಇವು ಕಂಪಲ್ಸರಿ ನಿಮ್ಮ ಕಡೆ ಒಂದೇನಾದರೂ ಮಿಸ್ ಆಗೈತಿಪ್ಪ ಅಂದರೂ ನಿಮ್ಮದು ಜಾಬ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ರೀ. ಇದು SSLCಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್. ಇನ್ ಕೇಸ್ ನೀವೇನಾದರೂ PUC ಬೇಸ್ ಮೇಲೆ DHIC ಕೋರ್ಸ್ನ ಕಂಪ್ಲೀಟ್ನ ಮಾಡಿದ್ರಿ ಅಂದರೆ ಆವಾಗ ನಿಮಗೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ, ಇಲ್ಲಿ SSLC ಬೇಕು, PUC ಬೇಕು, ಡಿಪ್ಲೊಮಾ ಆಲ್ ಮಾರ್ಕ್ಸ್ ಕಾರ್ಡ್ ಬೇಕು, ಕಾನ್ವೊಕೇಶನ್, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ಆಮೇಲೆ ಪಾಸ್ಪೋರ್ಟ್ ಸೈಜ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಓಕೆನಾ, ಇವೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಕಡೆ ಇರಲೇಬೇಕು. ಇನ್ ಕೇಸ್ ಇರಲಿಲ್ಲ ಅಂದಮೇಲೆ ಇವತ್ತಿಂದ ಆದರೂ ನೀವು ನನ್ನ ವಿಡಿಯೋ ನೋಡಿ ಆದರೂ ನೀವು ಆದಷ್ಟು ಬೇಗ ಇವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿನ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಓಕೆ, ಈ ಗೌರ್ಮೆಂಟಿಗೆ ಇದು ಯಾವುದೋ ಕಂಪ್ಯೂಟರ್ ಸರ್ಟಿಫಿಕೇಟ್ ನೆಸಸರಿ ಏನೂ ಇಲ್ಲ ರೀ. ಓಕೆನಾ, ಸೊ ಇವೆಲ್ಲ ನಮಗೆಲ್ಲ ಬೇಕಾಗಿರುವಂಥ ಮೇಜರ್ ಡಾಕ್ಯುಮೆಂಟ್ಸ್ ರೀ. ಓಕೆನಾ, ಇದು ಸಿಲೆಬಸ್ ನಮ್ಮದು DHIC ಇದವರಿಗೆ ಬೇಕಾಗಿರುವಂಥ ಮೇಜರ್ ಯಾವುದಪ್ಪ ಅಂದಮೇಲೆ ಸಿಲೆಬಸ್. ಓಕೆನಾ, ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಮತ್ತೇನಾದರೂ ಸಿಲೆಬಸ್ ರಿಲೇಟೆಡ್ ಡೌಟ್ಸ್ ಏನಾದರೂ ಇದ್ದರೆ ನೀವು ಬೇಕಂದರೆ ನನಗೆ ಯಾವುದು ಕಮೆಂಟ್ಸ್ನ ಮಾಡಿ. ಇಲ್ಲಪ್ಪ ಅಂದಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ ಅದು ಓಪನ್ ಆಗಿನೇ ಇರುತ್ತೆ, ಅಲ್ಲಿ ಬೇಕಾದರೂ ಮೆಸೇಜ್ನ ಮಾಡಿ ನಾನು ನಿಮಗೆ ರೆಸ್ಪಾಂಡ್ನ ಮಾಡ್ತಾ ಬರ್ತೀನಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್, ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.